ರಾತ್ರಿ ಎಲ್ಲ ಪೂರ್ತಿ ನಿನ್ನೆ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು, ಇವತ್ತು ಕೂಡ ಇದೆ. ಹಾಗೆ ಹೇಗಿದೆ ಗೈಸ್, ಮುರುಡೇಶ್ವರ ರಾಜಗೋಪುರ 18 ಅಂತಸ್ತಿನ ದೊಡ್ಡದಾದಂತಹ ಕರ್ನಾಟಕದ ಅತಿ ದೊಡ್ಡ ಗೋಪುರ ಮುರುಡೇಶ್ವರನ ರಾಜಗೋಪುರವನ್ನು ಕಾಣ್ತಾ ಇದ್ದೀರಾ. ನೋಡ್ರಿ ಯಾವ ಗಾತ್ರದಲ್ಲಿದೆ ಇದು ಮುರುಡೇಶ್ವರನ. ಓಹೋ, ದೇವಸ್ಥಾನಕ್ಕೆ ತುಂಬ ಒಳ್ಳೆ ಅಟ್ರಾಕ್ಟಿವ್ ಅಂತ ಹೇಳ್ಬೋದು. ಹೇಗೆ ವಿದ್ಯುತ್ ದೀಪ ಅಲಂಕಾರವನ್ನು ಪೂರ್ತಿ ಈ ಒಂದು ರಾಜಗೋಪುರಕ್ಕೆ ಅಳವಡಿಸಿದ್ದಾರೆ ಅಂಥೇಳಿ. ಅದರಲ್ಲಿ ನಮ್ಮ ತ್ರಿವರ್ಣ ಧ್ವಜ ಇರ್ಬೋದು, ಕರ್ನಾಟಕದ ಬಾವುಟದ ಬಣ್ಣ ಇರ್ಬೋದು, ಹೀಗೆ ಎಲ್ಲ ಥರದ ಬಣ್ಣಗಳನ್ನು ರಾತ್ರಿ ನೀವು ನೋಡಿ ಕಣ್ತುಂಬಿಕೊಂಡಿದ್ದೀರಾ. ಹಾಗೆ ಬೆಳಗಿನ ವ್ಯೂ, ಅರ್ಲಿ ಮಾರ್ನಿಂಗ್ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ. ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ. ಭಕ್ತಾದಿ ಜನಸಮೂಹ ಮುರುಡೇಶ್ವರನ ದರ್ಶನವನ್ನು ಮಾಡಿ ಹೋಗ್ತಾ ಇದ್ದಾರೆ. ಭಕ್ತಾದಿಗಳಿಗೆ ಬಂದವರಿಗೆಲ್ಲ ಕಲ್ಲಂಗಡಿ ಜ್ಯೂಸನ್ನು ಕೊಡ್ತಾ ಇದ್ದಾರೆ ಕಣ್ರಿ. ನೋಡಿ, ಎಲ್ಲ ದರ್ಶನ ಮುಗಿಸಿ ಇದೇ ತಾನೇ ಹೊರಗಡೆ ಹೋಗ್ತಾ ಇದ್ದಾರೆ. ಹಾಗೆ ಮುರುಡೇಶ್ವರನ ದೇವಸ್ಥಾನದ ಮುಂದೆ ಸಮುದ್ರವೂ ಇರೋದು ಕೂಡ ಒಂದು ವಿಶೇಷ. ಮುರುಡೇಶ್ವರನ ದೇವಸ್ಥಾನದಲ್ಲಿ ನನ್ನ ಹಿಂದೆ ನೋಡ್ಬೋದು ಬೋಟ್ಗಳೆಲ್ಲ ಬರ್ತಾ ಇದ್ದಾವೆ. ಹಿಂದೆ ಸಮುದ್ರವೂ ಕೂಡ ಇದೆ. ಬನ್ನಿ ಇವಾಗ ನಾವು ಆ ಒಂದು ಪಾಯಿಂಟ್ಗೆ ಹೋಗೋಣ. ಹೇಗೆ ನೋಡಿ, ಇವತ್ತು ಈ ಮುರುಡೇಶ್ವರನ ಸ್ವಾಮಿಯ ಸನ್ನಿಧಾನದಲ್ಲಿದ್ದೀನಿ. ನನ್ನ ಹಿಂದೆ ನೋಡ್ಬೋದು ಅತ್ಯಂತ ಆಕರ್ಷಣೀಯ ಆಗಿರುವಂತಹ ರಾಜಗೋಪುರವನ್ನು ಕಾಣ್ತಾ ಇದ್ದೀರಾ. ನನ್ನ ಹಿಂದೆ 123 ಅಡಿಯ ದೊಡ್ಡ ಪ್ರತಿಮೆಯನ್ನು ನೋಡ್ತಾ ಇದ್ದೀರಾ. ಸೊ ಮುರುಡೇಶ್ವರ ಇವತ್ತು ಈ ಸನ್ನಿಧಾನದಲ್ಲಿ ಭಾಳಷ್ಟು ಜನ ಶಿವರಾತ್ರಿ ಪ್ರಯುಕ್ತ ಬಂದು ಶಿವನ ದರ್ಶನವನ್ನು ಮಾಡ್ತಾಯಿದ್ದಾರೆ. ಹಾಗೆ ಇವತ್ತು ನಾವು ಕೂಡ ಮುರುಡೇಶ್ವರನ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದು ಗೆಳೆಯರೇ. ಹಾಗೆ ನನ್ನ ಹಿಂದೆ ನೋಡ್ಬೋದು ಸಮುದ್ರ ಇದೆ. ಈ ನಮ್ಮ ಮುರುಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ನಿಮಗೊಂದು ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿರಿ, ಸಮುದ್ರ ಸ್ನಾನ ಮಾಡಿ ನೀವು ಶಿವನ ದರ್ಶನವನ್ನು ಮಾಡ್ಬೋದು. ಪಕ್ಕದಲ್ಲೇ ಸಮುದ್ರ ಇದೆ ಕಣ್ರಿ. ಇದೊಂದು ಗುಡ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಮುರುಡೇಶ್ವರ ದೇವಸ್ಥಾನಕ್ಕೆ. ಬನ್ನಿ ಮುಂದೆ ಹೋಗೋಣ. ನೋಡಿ, ಸುತ್ತಲೂ ಕೂಡ ಇಲ್ಲೆಲ್ಲ ತರಾವರಿ ಮೀನುಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಕಣ್ರಿ. ಮುರುಡೇಶ್ವರನ ಸನ್ನಿಧಾನದಲ್ಲಿ ಮೀನಿನ ಹಾವಳಿ ಜಾಸ್ತಿ. ನೋಡಿ, ನನ್ನ ಹಿಂದೆ ಶಿವನ ಪ್ರತಿಮೆ, ಮುರುಡೇಶ್ವರನ ರಾಜಗೋಪುರ, ಹಾಗೆ ನನ್ನ ಹಿಂದೆ ಸುಂದರವಾದಂತಹ ಸಮುದ್ರವನ್ನು ಕೂಡ ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಸೊ ಬೋಟಿನ ವ್ಯವಸ್ಥೆಯೂ ಕೂಡ ಇದೆ ಕಣ್ರಿ. ಬೋಟಿನ ವ್ಯವಸ್ಥೆಯೂ ಕೂಡ ಇದೆ. ಮುರುಡೇಶ್ವರನ ಸನ್ನಿಧಾನದಲ್ಲಿ ಸಮುದ್ರ ಸ್ನಾನ ಮಾಡಿ ಇವತ್ತು ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಿ ಶಿವನ ಕೃಪೆಗೆ ಪಾತ್ರರಾಗಲು ಭಾಳಷ್ಟು ಜನ ಇವತ್ತು ಇಲ್ಲಿ ಸೇರಿದ್ದಾರೆ. ನೋಡಿರಿ, ಮುರುಡೇಶ್ವರನ ಅನತಿ ದೂರದಲ್ಲಿ ಸ್ವಲ್ಪ ಗೋಕರ್ಣ ಇದೆ. ಗೋಕರ್ಣದಲ್ಲಿ ರಾವಣನು ತಂದಂತಹ ಆತ್ಮಲಿಂಗವನ್ನು ಗಣಪತಿ ಅದೇ ಸ್ಥಳದಲ್ಲಿ ಸ್ಥಿತನಾಗಿ ಮಾಡಲಿಕ್ಕೆ ಕಾರಣಕರ್ತರಾಗ್ತಾರೆ. ಸೊ ಕೋಪಗೊಂಡಂತಹ ರಾವಣ ಆ ಲಿಂಗವನ್ನು ತನ್ನ ಕೈ ಮುಷ್ಟಿಯಿಂದ ಬಲವಾಗಿ ಎಳೆಯಲು ಪ್ರಯತ್ನಿಸಿದಾಗ ಅದು 5 ಕಡೆ ಛಿದ್ರವಾಗಿ ಅಕ್ಕಪಕ್ಕದ ಈ ಒಂದು ನೆಲೆಯಲ್ಲಿ ಬಿತ್ತು ಅಂತ ಹೇಳಲಾಗುತ್ತೆ. ಹಾಗೆ ಬಿದ್ದಂತಹ ಒಂದು ಆತ್ಮಲಿಂಗ ಈ ಮುರುಡೇಶ್ವರನ ಭಾಗದಲ್ಲಿ ಬಿದ್ದು ಇವತ್ತು ಅದನ್ನು ನಾವು ಮುರುಡೇಶ್ವರ ಅಂತ ಹೇಳ್ತೀವಿ. ಉಳಿದ ಸಜ್ಜೇಶ್ವರ, ಧಾರೇಶ್ವರ, ಗುಣವಂತೇಶ್ವರ, ಹಾಗೆ ಗೋಕರ್ಣದ ಮಹಾಬಲೇಶ್ವರ ಎಲ್ಲವನ್ನು ಪಂಚ ಆತ್ಮಲಿಂಗ ಅಂಥೇಳಿ ಇದನ್ನು ಕರೀತಾರೆ. ಹಾಗೆ ಅತ್ಯಂತ ಆತ್ಮಲಿಂಗದ ಉಪಸ್ಥಿತಿ ಇರುವಂತಹ ಒಂದು ಮುಖ್ಯ ಧಾರ್ಮಿಕ ಕ್ಷೇತ್ರವಾದಂತಹ ಮುರುಡೇಶ್ವರ ನನ್ನ ಹಿಂಭಾಗದಲ್ಲಿ ಇವತ್ತು ಕಾಣ್ಬೋದು. ನೋಡಿ, ಮುಂದೆ ಬಂದಿದ್ದೀವಿ. ಅರ್ಲಿ ಮಾರ್ನಿಂಗ್ 3 o'clock ಇವತ್ತು ಶಿವರಾತ್ರಿ ಪ್ರಯುಕ್ತ ಭಾಳಷ್ಟು ಜನ ಭಕ್ತಾದಿಗಳು ಇವತ್ತು ಸ್ವಾಮಿಯ ದರ್ಶನವನ್ನು ಮಾಡ್ತಾಯಿದ್ದಾರೆ. ಮುಖ್ಯ ಕಾರಣ ಆತ್ಮಲಿಂಗದ ಪ್ರಮುಖವಾದಂತಹ ಘಟ್ಟ. 5 ಆತ್ಮಲಿಂಗಗಳಿದ್ದಂತಹ ಸ್ಥಳದಲ್ಲಿ ಈ ಆತ್ಮಲಿಂಗದ ಒಂದು ಸ್ಥಳವಾದಂತಹ ಮುರುಡೇಶ್ವರವೂ ಕೂಡ ಹೌದು. ಇವತ್ತು ಶಿವರಾತ್ರಿಯ ದಿವಸ
ಭಾಳಷ್ಟು ಜನರು ಕೂಡ ಇವತ್ತು ಭೇಟಿಯನ್ನು ಮಾಡಿ ಈ ಒಂದು ಮುರುಡೇಶ್ವರಕ್ಕೆ ಭೇಟಿಯನ್ನು ಕೊಟ್ಟು ಶಿವನ ದರ್ಶನವನ್ನು ಮಾಡ್ತಾಯಿದ್ದಾರೆ. ಇನ್ನೊಂದು ರಸ್ತೆ ಇದೆ ಸಪ್ರೇಟಾಗಿ, ಅಲ್ಲಿಂದ ಬಂದರೆ ನೀವು ಹೀಗೆ ಬಂದು ಶಿವನ ಪ್ರತಿಮೆಯ ಬಳಿಗೆ ನಿಮ್ಮನ್ನು ಕರ್ಕೊಂಡು ಬರುತ್ತೆ. ಅಲ್ಲಿಂದ ಬಂದು ಮುಂದೆ ನೀವು ಈ ಒಂದು ಪಾಯಿಂಟಿಗೆ ಬರ್ಬೋದು. ಸೊ ದೇವಸ್ಥಾನದ ಮುಖ್ಯ ಘಟಕ ಸ್ಥಳ ಪುರಾಣವನ್ನು ಹೇಳುವಂತಹ ಒಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ನೋಡ್ಬೋದು. ಇಲ್ಲಿ ಇರುವಂತಹ ಬಾಲ ವ್ಯಕ್ತಿ ಸೊ ಗಣಪತಿ, ಮುಂದೆ ರಾವಣಾಸುರ ಆತ್ಮಲಿಂಗವನ್ನು ಹಿಡಿದು ನಿಂತಿರುವಂತಹ ಒಂದು ಚಿತ್ರ ಪ್ರತಿಮೆಯನ್ನು ನೀವಿಲ್ಲಿ ಮುಂದೆ ಕಾಣ್ತಾ ಇದ್ದೀರಾ. ತುಂಬ ದಿವಸಗಳ ನಂತರ ಮತ್ತೆ ಇವತ್ತು ನಾನು ಕೂಡ ಮುರುಡೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೇನೆ ವೀಕ್ಷಕರೇ. 123 ಅಡಿಯ ಶಿವನ ಪ್ರತಿಮೆಯನ್ನು ಇಲ್ಲಿ ಕಾಣ್ತಾ ಇದ್ದೀರಾ. ಎಲ್ಲ ಹೊಸದಾಗಿ ಮತ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಬನ್ನಿ ಇಲ್ಲೇ ಮುಂದೆ. ನೋಡಿ ಗಂಗಾವತಾರ, ಶಿವನ ಗಂಗಾವತಾರ ಏನಿದೆ, ಭಗೀರಥ ಮಹರ್ಷಿಯ ಮತ್ತು ಶಿವನ ಗಂಗಾವತಾರ ಏನಿದೆ ಆ ಒಂದು ಪ್ರತಿಮೆಯನ್ನು ನೀವು ಇಲ್ಲಿ ಕಾಣ್ಬೋದು. ಸ್ವಲ್ಪ ಮೇಲ್ಗಡೆ ಬಂದರೆ ನಿಮಗೆ ಈ ಒಂದು ವೀಕ್ಷಣೆ ಸಿಗುತ್ತೆ ವೀಕ್ಷಕರೇ. ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ. ನೋಡಿ ಇಲ್ಲೊಬ್ಬರು ಕಾಶಿಯಿಂದ ಬಂದಿದ್ದರು ಸ್ವಾಮಿಗಳು. ಓಕೆ, ಶಿವನ ಸನ್ನಿಧಾನದಲ್ಲಿ ಇವತ್ತು ಭಾಳಷ್ಟು ಋಷಿಮುನಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಹಾಂ, ಓಕೆ. ಒಳಗಡೆ ಇನ್ನು ಮುಂದೆ ಹೋಗಬೇಕು ಪ್ರತಿಮೆ. ನೋಡಿ ಕಾಶಿಯಿಂದ ಯಾರೋ ಗುರುಗಳು ಕೂಡ ಬರ್ತಾ ಇದ್ದಾರೆ ಇವತ್ತು. ನಮಸ್ತೆ ಬಾಬಾಜಿ. ಓಕೆ, ನಮಸ್ತೆ ನಮಸ್ತೆ. ಆಶೀರ್ವಾದ ಮಾಡ್ತಾ ಇದ್ದಾರೆ. ಓಕೆ. ಯು ಆರ್ ಫ್ರಮ್ ಕಾಶಿ? ಕಾಶಿ नहीं, अपना MP मध्य प्रदेश उज्जैनी महाकालेश्वर। उज्जैनिಯಿಂದ ಬಂದಿದ್ದಾರೆ ಅಂತ कहते हैं बेटा अकाल मृत्यु वो मरे जो काल करे चंडाल का काल, उसका क्या करे जो भक्त हो महाकाल। ओके, ಧನ್ಯವಾದಗಳು. भक्त महाकाल की ಜೈ ಮಹಾಕಾಲ್. जय श्री महाकाल। ಓಕೆ. ಉಜ್ಜಯಿನಿಯಿಂದ ಸಾಧು ಮುನಿಗಳು ಯಾರೋ ಬಂದಿದ್ರು, ಅವರ ಆಶೀರ್ವಾದವೂ ಕೂಡ ಸಿಕ್ತು ಕಣ್ರಿ. ನೋಡ್ರಿ, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿರುವ ಮುರುಡೇಶ್ವರ ದೇವಾಲಯ ಸನ್ನಿಧಾನ. ಮತ್ತು ಇದು ಬಂದು ಆತ್ಮಲಿಂಗದ ಕತೆ ಬಂದು ಗೋಕರ್ಣಕ್ಕೆ ಸಂಬಂಧಪಟ್ಟಿದೆ. ಗೋಕರ್ಣಕ್ಕೂ ಮುರುಡೇಶ್ವರಕ್ಕೆ ನಿಕಟವಾದ ಸಂಬಂಧ ಇರೋದರಿಂದ ಅದೇ ಕತೆ ಮುರುಡೇಶ್ವರಿಗೂ ಕೂಡ ಸಂಬಂಧಪಟ್ಟಿರೋದನ್ನು ನಾವು ಕಾಣ್ಬೋದು. ಮುಂದೆ ಹೋಗೋಣ. ಈ ಪ್ರತಿಮೆಯ ಅಡಿಭಾಗದಲ್ಲಿ ರಾವಣಾಸುರ ಆತ್ಮಲಿಂಗದ ಕಥೆಯ ಚಿತ್ರವನ್ನು ಅಲ್ಲಿ ವಿಸ್ತಾರವಾಗಿ ನೀಡಿದ್ದಾರೆ. ಸೊ ಅದಕ್ಕೂ ಕೂಡ ಅಡಲ್ಟ್ಸ್ಗೆ 20 ರೂಪಾಯಿ ತಗೋತಾರೆ, ಮಕ್ಕಳಿಗೆ 10 ರೂಪಾಯಿ ಬಿಲ್ ಇರುತ್ತೆ. ಸೊ ನೀವು ಕೂಡ ಅದನ್ನು ಹೋಗಿ ವೀಕ್ಷಣೆ ಮಾಡ್ಬೋದು ವೀಕ್ಷಕರೇ. ನೋಡಿ ಇಲ್ಲೇ ಭೂ ಕೈಲಾಸ ಗುಹೆಯ ಪ್ರವೇಶ ಶುಲ್ಕ 20 ರೂಪಾಯಿ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಟಿಕೆಟ್. ಹೀಗೆ ತಗೊಂಡು ಮುಂದೆ ಹೀಗೆ ಮುಂದ್ಗಡೆ ಹೋದರೆ ಆ ಚಿತ್ರಣಗಳನ್ನು ನೀವು ಕಣ್ತುಂಬ್ಕೋಬೋದು. ನಂದಿಯ ಮುಂದೆ ಇದ್ದೀನಿ, ಹಾಗೆ ಗೋಪುರವು ಕಾಣ್ತಾ ಇದ್ದೀರಾ. ಹೀಗೆ ಇಲ್ಲಿ ಮುಂದೆ ಸುಂದರ ರಾಮೇಶ್ವರನ ಸನ್ನಿಧಾನ, ಶ್ರೀರಾಮನ ದೇವಸ್ಥಾನವೂ ಕೂಡ ಇದೆ ನೋಡ್ಬೋದು. ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ.
ಶಿವನ ಕಠಿಣ ತಪಸ್ಸು ಮಾಡಿ ಆತ್ಮಲಿಂಗ ಪಡೆದ ರಾವಣನು ಅದನ್ನು ಲಂಕೆಗೆ ಒಯ್ಯುತ್ತಿದ್ದಾಗ ಗಣೇಶನು ಬಾಲಕನ ರೂಪದಲ್ಲಿ ಬಂದು ಲಿಂಗವನ್ನು ಕೆಳಗಿಳಿಸಿ ಸ್ಥಾಪಿಸುತ್ತಾನೆ. ನಂತರ ರಾವಣನು ಲಿಂಗವನ್ನು ಕಿತ್ತು ಎಸೆದಾಗ ಅದರ ತುಣುಕುಗಳು ಬಿದ್ದ ಸ್ಥಳಗಳಲ್ಲಿ ಮುರುಡೇಶ್ವರವು ಕೂಡ ಒಂದಾಗಿದೆ. ನಂತರ ರಾವಣನು ಕೋಪಗೊಂಡು ಲಿಂಗವನ್ನು ಎತ್ತಲು ಪ್ರಯತ್ನಿಸುತ್ತಾನೆ. ಆಗ ಲಿಂಗದ ಹೊದಿಕೆಯು ಬಿದ್ದ ಸ್ಥಳವೇ ಈಗಿನ ಮುರುಡೇಶ್ವರ ಅಂತೇಳಿ, ಇದನ್ನು ಮೃದೇಶ ಲಿಂಗ ಅಂತೇಳಿ ಕರೀತಾರೆ. ಮುರುಡೇಶ್ವರ ಕ್ಷೇತ್ರ ಅಂತಲೂ ಕೂಡ ಕರೀತಾರೆ. ಇವತ್ತು ನಾವು ಅದನ್ನು ಈ ಒಂದು ಅರಬ್ಬಿ ಸಮುದ್ರದ ತೀರದಲ್ಲಿರುವಂತಹ ಕಂದುಕಗಿರಿಯ ಮೇಲೆ ನೆಲೆಸಿರುವಂತಹ ಮುರುಡೇಶ್ವರ ಸನ್ನಿಧಾನ ಅಂತೇಳಿ ನಾವು ಇವತ್ತು ಗುರುತಿಸ್ತೀವಿ. ಇದನ್ನು ಕಂದುಕಗಿರಿ ಅಂತಲೂ ಕೂಡ ಹೇಳ್ತಾರೆ. ಮುಂದೆ ಪಂಚಲಿಂಗದ ಆತ್ಮಲಿಂಗ ಸ್ಥಳಗಳನ್ನು ನೋಡೋದಾದರೆ, ಆತ್ಮಲಿಂಗದ ಮೂಲ ಭಾಗ ಬಂದು ಗೋಕರ್ಣದ ಹೃದಯ ಭಾಗದಲ್ಲಿದೆ, ಅದು ಮಹಾಬಲೇಶ್ವರ ಅಂತ ಹೇಳ್ತೀವಿ. ಹಾಗೆ ಕಾರವಾರದಿಂದ 4 ಕಿಲೋಮೀಟರ್ ದೂರದಲ್ಲಿ ಸಿಗುವಂತಹ ಸಜ್ಜೇಶ್ವರ, ಇದು ಲಿಂಗದ ಮೇಲಿನ ಮುಚ್ಚಳ ಬಿದ್ದಂತಹ ಸ್ಥಳ. ಹಾಗೆ ಗುಣವಂತೆಯಲ್ಲಿರುವಂತಹ ಗುಣವಂತೇಶ್ವರ, ಇದು ಲಿಂಗದ ನಡುಭಾಗ ಬಿದ್ದಂತಹ ಸ್ಥಳ. ದಾರೇಶ್ವರ, ಇದು ಲಿಂಗದ ದಾರ ಬಿದ್ದಂತಹ ಸ್ಥಳ. ಮುರುಡೇಶ್ವರ, ಲಿಂಗವನ್ನು ಮುಚ್ಚಿದ ವಸ್ತ್ರ ಅಂದರೆ ಹೊದಿಕೆ ಬಿದ್ದಂತಹ ಸ್ಥಳ. ನೇಪಾಳದ ಕೈಲಾಸನಾಥ ಮಹಾದೇವನ ಶಿವನ ಪ್ರತಿಮೆಯನ್ನು ಹೊರತುಪಡಿಸಿ ವಿಶ್ವದ 2ನೇ ಅತಿ ಎತ್ತರದ ಶಿವನ ಪ್ರತಿಮೆ. ಸುಮಾರು 2 ವರ್ಷಗಳ ಅವಧಿಯಲ್ಲಿ ನಿರ್ಮಿಸಲಾಗಿರುವ 123 ಅಡಿಯ ಪ್ರತಿಮೆಯನ್ನು ಮೂಲತಃ ಶಿವಮೊಗ್ಗದ ಕಾಶಿನಾಥ್ ಮತ್ತು ಅವರ ತಂಡದ ವತಿಯಿಂದ ನಿರ್ಮಿಸಲಾದಂತಹ ಒಂದು ಪ್ರತಿಮೆ. ಹಾಗೆ 2008ರಲ್ಲಿ ಬೃಹತ್ ದೇವಾಲಯದ ರಾಜಗೋಪುರವು ಕೂಡ ನಿರ್ಮಾಣವಾಯಿತು. SK ಆಚಾರ್ ಮತ್ತು ಬೃಹತ್ ಶಿಲ್ಪಿಗಳ ತಂಡದಿಂದ ನಿರ್ಮಾಣವಾಯಿತು ಅಂತ ಹೇಳ್ಬೋದು. ಈ ಬೃಹತ್ ಯೋಜನೆಯ ಹಿಂದೆ ಇರುವಂತಹ ರೂವಾರಿ ಉದ್ಯಮಿ ದಾನಿ ಆದಂತಹ RN ಶೆಟ್ಟಿ ಅವರ ನೇತೃತ್ವದಲ್ಲಿ ಇದು ನಡೆಸಲಾಯಿತು ಅಂತ ಹೇಳಲಾಗುತ್ತೆ ವೀಕ್ಷಕರೇ.